ಧಾರವಾಡ ಪೇಡ ಮಾಡುವ ವಿಧಾನ. ಮೊದಲಿಗೆ ಒಂದು ಪ್ಯಾನ್ನಲ್ಲಿ ನಾನು 1 ಬೌಲ್ ಸಕ್ಕರೆ ಹಾಗೆ ಅದಕ್ಕೆ ಅರ್ಧ ಬೌಲ್ ನೀರು ಹಾಕ್ಕೊಂಡು ಬೂರ ಸಕ್ಕರೆಯನ್ನು ತಯಾರಿಸಲಿಕ್ಕೆ ಇಟ್ಟಿದ್ದೀನಿ. ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಬೂರ ಸಕ್ಕರೆಯನ್ನು ತಯಾರಿಸಲಿಕ್ಕೆ ಹೋದರೆ ಅದು ಆಗೋದಿಲ್ಲ. ಸ್ವಲ್ಪ ದಪ್ಪ ತಳದ ಪಾತ್ರೆನ ಇಟ್ಕೊಂಡು ನಾನು ಮತ್ತೆ ಬೂರ ಸಕ್ಕರೆನ ತಯಾರಿಸಲಿಕ್ಕೆ ರೆಡಿ ಮಾಡಿಕೊಂಡೆ. ಈ ರೀತಿಯಾಗಿ ಕೈ ಬಿಡದೆ ಅದನ್ನು ತಿರ್ಸ್ತಾ ಇದ್ದಾಗ ಬೂರ ಸಕ್ಕರೆ ರೆಡಿ ಆಗುತ್ತೆ. ಈ ರೀತಿ ಆದಮೇಲೆ ಇದನ್ನು ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಈ ರೀತಿ ಜರಡಿ ಹಿಡಿದ ನಂತರ ನಾನು ಇನ್ನೊಂದು ಪ್ಯಾನ್ ತಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಗೆ 1 ಬೌಲ್ ಮಿಲ್ಕ್ ಪೌಡರ್ನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಮತ್ತೆ ಈಗ ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಲ್ಕ್ ಪೌಡರ್ನ ಫ್ರೈ ಮಾಡ್ಕೋತಾ ಇದ್ದೀನಿ. ಅದು ಈ ರೀತಿ ಕಲರ್ ಚೇಂಜ್ ಆದ ತಕ್ಷಣ ನೀವು ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಮತ್ತೆ ಹುರ್ಕೋಬೇಕು. ಅದು ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಬಂದ ತಕ್ಷಣ 1 ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ಹಾಗೆ ಏನು ಬೂರ ಸಕ್ಕರೆ ರೆಡಿ ಮಾಡ್ಕೊಂಡಿರ್ತೀವಲ್ವ ಅದನ್ನು ಹಾಕೋಬೇಕು. ಸ್ವಲ್ಪ ಇಟ್ಕೊಳ್ಳಿ ಬೂರ ಸಕ್ಕರೆನ, ಲಾಸ್ಟಿಗೆ ಉರುಡ್ಸೋದಕ್ಕೆ ಬೇಕಾಗುತ್ತೆ, ಅದ್ರ ಮೇಲೆ ಫುಲ್ ಹಾಕೋಬೇಡಿ. ಈ ರೀತಿ ಬೂರ ಸಕ್ಕರೆ ಆ ಮಿಶ್ರಣದಲ್ಲಿ ಫುಲ್ಲು ಮಿಕ್ಸ್ ಆದ ನಂತರ ಸ್ಟವ್ ಆಫ್ ಮಾಡಿಕೊಂಡು ಧಾರವಾಡ ಪೇಡ ಶೇಪ್ನಲ್ಲಿ ಅದನ್ನು ಕಟ್ಕೊಂಡು ಬೂರ ಸಕ್ಕರೆ ಮೇಲೆ ಉರುಡಿಸಿದ್ರೆ ನಿಮಗೆ ಧಾರವಾಡ ಪೇಡ ರೆಡಿ ಆಗುತ್ತೆ, ಸೇಮ್ ಲೈಕ್ ಬೇಕ್ರಿ ಸ್ಟೈಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇನ್ನು ಹೆಚ್ಚಿನ ರೆಸಿಪಿ ಬೇಕಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.